ಹಾಯ್ ಎಲ್ಲ ನಮಸ್ಕಾರ. ನಾನೊಂದು ದೋಸೆ ಮಾಡ್ತಾಯಿದ್ದೀನಿ ನೋಡಿ. ಎಗ್ಗು ಪುಡಿ ದೋಸೆ ಅಂತ ಒಂದು ತವ ಇಟ್ಟಿದ್ದೀನಿ. ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟಿಶ್ಯೂ ತೊಗೊಂಡು ಆಯಿಲೆಲ್ಲ ರಿಮೂವ್ ಮಾಡಬೇಕು. ಆಯಿಲ್ ಇದ್ದರೆ ದೋಸೆ ಮಾಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರನೇ ನೋಡಿ. ಇವಾಗ ಆಯಿಲೆಲ್ಲ ರಿಮೂವ್ ಮಾಡಿದ್ದೀವಿ. ಇದಕ್ಕೆ ನಾನು ಇವಾಗ 2 ಸ್ಪೂನು ದೋಸೆ ಹಿಟ್ಟು ಹಾಕ್ತಾಯಿದ್ದೀನಿ. ಯಾಕೆ ತವ ದೊಡ್ಡದಾಗಿದೆ, ಇದು ಹೊಸ ತವ ಇದು ನೋಡಿ. 2 ಸ್ಪೂನ್ ಹಾಕಿದ್ರೆ ದೊಡ್ಡ ಥರ ಪೇಪರ್ ದೋಸೆ ಥರ ಬರುತ್ತೆ. ಅದು ಫುಲ್ಲು ತವ ಫುಲ್ಲು ಸ್ಪ್ರೆಡ್ ಮಾಡಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಮಕ್ಕಳಿಗೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಟಿಫನ್ಗೆಲ್ಲ ಕೊಡ್ಬೋದು. ಚೆನ್ನಾಗಿದೆ. 2 ಮೊಟ್ಟೆ ಹಾಕಿದೆ ನಾನು. ಮೊಟ್ಟೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಅದಕ್ಕೆ ಅಂಗಡಿ ಸಿಗುತ್ತೆ, ಇದು ಆಚಿ ಇಡ್ಲಿ ಪೌಡರ್ ಅಂತ ಪ್ಯಾಕೆಟು. ಅದು ಪ್ಯಾಕೆಟ್ ನಾನು ತೋರಿಸ್ಬೇಕಾಯಿತು, ಮರ್ತುಬಿಟ್ಟೆ ನೋಡಿ. ಇದು ಆಚಿ ಪುಡಿ 10 ರೂಪಾಯಿದು ಪ್ಯಾಕೆಟು. ತುಂಬ ಚೆನ್ನಾಗಿ ಚಟ್ನಿ ಪುಡಿ ಥರ ಇದು ಇಡ್ಲಿಗೆ ದೋಸೆಗೆಲ್ಲ ಹಾಕೊಂಡು ತಿನ್ಬೋದು. ಚಟ್ನಿನೇ ಬೇಡ ಇದಕ್ಕೆ, ಆ ಥರ ಚೆನ್ನಾಗಿರುತ್ತೆ ಇದು ಫುಲ್ಲು. ಒಂದು ಪ್ಯಾಕೆಟಲ್ಲಿ ಒಂದು 5 ದೋಸೆಗೆ ಹಾಕ್ಬೋದು ನೋಡಿ. ಫುಲ್ಲು ಹಾಕಬೇಕು. ಹಾಕಿ ಫ್ರೈ ಮಾಡಿದ್ರೆ ಮುಗೀತು ದೋಸೆ ನೋಡಿ. ಎಷ್ಟು ಚೆನ್ನಾಗಿ ಹೋಯ್ತು ಗೊತ್ತಾ ಅದು ಪುಡಿ ದೋಸೆ ಅಂದರೆ. ನಾವು ಹೋಟ್ಲಿಗೆಲ್ಲ ಹೋಗಿ ಕೇಳ್ತೀವಲ್ಲ ಪುಡಿ ದೋಸೆ ಕೊಡಿದ್ರೆ, ಇದೇ ಪುಡಿ ದೋಸೆ. ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಬೋದು ಪುಡಿ ದೋಸೆ ನೋಡಿ. ಇದ್ರ ಜೊತೆ ಚಟ್ನಿ ಜೊತೆ ಸರ್ವ್ ಮಾಡೋದು ತುಂಬ ಚೆನ್ನಾಗಿದೆ. ಮಕ್ಳಿಗೆ ಮಾಡಿಕೊಡಿ. ಇದು ಅದು ಕೈ, ನಮ್ಮ ಬೆಕ್ಕು ಕೈ ನೋಡಿ, ತುಂಬ ಚೆನ್ನಾಗಿರುತ್ತೆ ಅದು. ಒಂದು ಸಲ ನಿಮ್ಮ ಮಕ್ಳಿಗೆ ಟ್ರೈ ಮಾಡಿ. ಓಕೆ, ಬಾಯ್.